ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, KVS ಮತ್ತು NVSನಲ್ಲಿ ಒಂದು ಮಹಾನ್ ನೇಮಕಾತಿ ನಡೀತಾ ಇದೆ. ಈ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ನ ನೀಡಲಾಗುತ್ತೆ. ನಿಜಕ್ಕೂ ಇದು ಒಂದು ಉದ್ಯೋಗ ಆಕಾಂಕ್ಷಿಗಳಿಗೆ ನವ ಪರ್ವ ಅಂತಲೇ ಹೇಳ್ಬೋದು. ಯಾರೆಲ್ಲ ನೇಮಕಾತಿಗೋಸ್ಕರ ಕಾಯ್ತಾ ಇದ್ರಿ ಅವರೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ತಾವು ನೋಡಿದ್ದೇ ಆದರೆ ನಿಜಕ್ಕೂ ಕೂಡ ಇದು ಒಂದು ತುಂಬ ಹೆಲ್ಪ್ಫುಲ್ ವಿಡಿಯೋ ತಮಗಾಗಿರುತ್ತೆ. ಯಾರೆಲ್ಲ ಮೊದಲನೇ ಬಾರಿಗೆ ಈ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಇದು ಒಂದು ಲಾಂಗ್ ಲೆಂತ್ ವಿಡಿಯೋ ಆಗಿರುತ್ತೆ. ಆದರೆ ಈ ಒಂದು KVS ಮತ್ತು NVSನಲ್ಲಿ ನಡೆತಕ್ಕಂಥ ಈ ಮಹಾ ನೇಮಕಾತಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೀಡಲಾಗುತ್ತೆ. ಹಾಗಾಗಿ ಸ್ಕಿಪ್ ಮಾಡದೆ ತಾವು ನೋಡಿದ್ದೇ ಆದರೆ ನಿಜಕ್ಕೂ ತಾವು 2026ರಲ್ಲಿ ಒಂದು ಸರ್ಕಾರಿ ಹುದ್ದೆಯನ್ನು ಪಡೆಯೋದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ. ಬನ್ನಿ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಾವಿಲ್ಲಿ ನೋಡ್ತಾ ಇದ್ದೀರಾ KVS ಮತ್ತು NVSನಲ್ಲಿ ಮಹಾ ನೇಮಕಾತಿ ಅಂತ ಹೇಳಿ. ಏನಿದು KVS ಮತ್ತು NVS ಅಂತ ಹೇಳಿ ನೋಡೋದಾದರೆ, KVS ಅಂತ ಹೇಳಿದರೆ ಕೇಂದ್ರೀಯ ವಿದ್ಯಾಲಯ ಸಮಿತಿ ಹಾಗೂ ಸಂಘಟನ್ ಹಾಗೂ ನವೋದಯ. NVS ಅಂದರೆ ನವೋದಯ ವಿದ್ಯಾಲಯ ಸಮಿತಿ ಅಂತ ಹೇಳಿ. ಈ ಒಂದು ಎರಡು ಇಲಾಖೆಗಳಲ್ಲಿ ಒಟ್ಟು 14,967 ಹುದ್ದೆಗಳ ಮಹಾ ನೇಮಕಾತಿ ನಡೀತಾ ಇದೆ. ಸ್ನೇಹಿತರೆ ನೋಡಿ, ನಂಬರ್ಸ್ನ ನೋಡಿ ಸ್ವಲ್ಪ. ಒಟ್ಟು 14,967 ನೋಡಿದ್ರಲ್ಲ, ಇದು ಅತಿ ಹೆಚ್ಚು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ. ನಿಜಕ್ಕೂ ಕೂಡ ಇದು ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಹಾಗೆಯೇ ಯಾವ ಹುದ್ದೆಗೆ ಅರ್ಹತೆ ಏನು, ಹಾಗೆಯೇ ಪರೀಕ್ಷಾ ವಿಧಾನ ಯಾವ ಥರ ಇರುತ್ತೆ, ವೇತನ ಎಷ್ಟಿರುತ್ತೆ, ಹಾಗೆಯೇ ಈ ಕನ್ನಡ ಮಾಧ್ಯಮದವರು ಈ ಹುದ್ದೆಗೆ ಅರ್ಹರಿರ್ತಾರಾ ಅಂಥೇಳಿ ಈ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಲಾಗುತ್ತೆ ಸ್ನೇಹಿತರೆ. ಬನ್ನಿ ನೋಡ್ತಾ ಹೋಗೋಣ. ಹಾಗಿದ್ರೆ ಏನಿದು NVS ಮತ್ತು KVS ಅಂತ ಹೇಳಿ ನೋಡೋದಾದರೆ, KVS ಮತ್ತು NVSಗಳು ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಆಟೋನೋಮಸ್ ಆರ್ಗನೈಜೇಷನ್ಸ್ ಆಗಿರುತ್ತೆ. ಅಂದರೆ ಇದು ಒಂದು ಸ್ವಾಯತ್ತ ಸಂಸ್ಥೆ ಆಗಿರುತ್ತೆ. ಆದರೆ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ, ಹಾಗೆಯೇ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂತಹ ಒಂದು ಆರ್ಗನೈಜೇಷನ್ಗಳು ಇವಾಗಿರುತ್ತೆ. ಈ ಒಂದು ಹುದ್ದೆಗಳಿಗೆ ತಾವು ಆಯ್ಕೆಯಾಗಿದ್ದರೆ ಕೇಂದ್ರ ಸರ್ಕಾರದ ವೇತನ ಆಯೋಗದ ಅಡಿ ವೇತನಗಳನ್ನು ನೀಡಲಾಗುತ್ತೆ. ಎಲ್ಲ ಸರ್ಕಾರಿ ಸೌಲಭ್ಯಗಳು ಕೂಡ ಇದಕ್ಕೆ ಇರುತ್ತವೆ. ಹಾಗಾಗಿ ಈ ಒಂದು ಕೇಂದ್ರೀಯ ವಿದ್ಯಾಲಯ ಸಂಘಟನ್ ಹಾಗೂ ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ಕಾಲ್ ಆಗಿರತಕ್ಕಂತಹ 14,000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರವನ್ನು ಇಲ್ಲಿ ಕೊಡಲಾಗುತ್ತೆ ಸ್ನೇಹಿತರೆ. ಈ ಒಂದು ಇಲಾಖೆಗಳಲ್ಲಿ ಒಟ್ಟು 14,967 ಹುದ್ದೆಗಳ ಮಹಾ ನೇಮಕಾತಿ ನಡೀತಾ ಇದೆ. ಇಲ್ಲಿ ಯಾವ್ಯಾವ ಹುದ್ದೆಗಳು ಎಷ್ಟು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಅಸಿಸ್ಟೆಂಟ್ ಕಮಿಷನರ್ ಈಕ್ವಲೆಂಟ್ ಟು ಗ್ರೂಪ್ ಎ. ನೋಡಿ ಸ್ನೇಹಿತರೆ, ಕೇಂದ್ರ ಸರ್ಕಾರದ ಗೆಜೆಟೆಡ್ ಗ್ರೂಪ್ ಎ ಅಂತ ಹೇಳಿದರೆ ಇದು IAS ಲೆವೆಲ್ನ ಒಂದು ಪೋಸ್ಟ್ ಆಗಿರುತ್ತೆ. ಅಂದರೆ UPSC ಏನು ನೇಮಕಾತಿಯನ್ನು ನಡೆಸುತ್ತೆ ಆ ಒಂದು ಹಂತದ ಒಂದು ಹುದ್ದೆ ಇದಾಗಿರುತ್ತೆ. ಎಲ್ಲರೂ ಕೂಡ UPSCಗೋಸ್ಕರ ಸತತ ಹಗಲು ಇರುಳು ಅಂತಕ್ಕಂತಹ ಒಂದು ಇದನ್ನು ಟೈಮ್ ನೋಡದೆ ಅವರು ಫುಲ್ಲಿ ಆ್ಯಕ್ಟಿವ್ ಆಗಿ ಸ್ಟಡಿ ಮಾಡ್ತಾ ಇರ್ತಾರೆ. ಅಂತಹ ಒಂದು ಅಭ್ಯರ್ಥಿಗಳಿಗೆ ಕೊಡಬೇಕಾಗಿರ್ತಕ್ಕಂತಹ ಈ ಗ್ರೂಪ್ ಎ ಪೋಸ್ಟನ್ನು ಎಲ್ಲ ಒಂದು ಪದವೀಧರ ಮತ್ತು ಸ್ನಾತಕೋತ್ತರ ಪದವೀಧರರಿಗೆ ನೀಡ್ತಾರೆ ಅಂತ ಹೇಳಿದರೆ ನಿಜಕ್ಕೂ ಇದು ಒಂದು ಅಚ್ಚರಿಯ ಬೆಳವಣಿಗೆ ಸ್ನೇಹಿತರೆ. ಇಂಥ ಒಂದು ಅತಿ ದೊಡ್ಡವಾದ ಅಸಿಸ್ಟೆಂಟ್ ಕಮಿಷನರ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಲೆವೆಲ್ ಈಕ್ವಲೆಂಟ್ ಟು ಗ್ರೂಪ್ ಎ ಪೋಸ್ಟ್ ಅಂದರೆ ಇದು ಒಂದು KVS ಅಲ್ಲಿ ಇರ್ತಕ್ಕಂತಹ ಒಟ್ಟು 8 ಪೋಸ್ಟ್ಗಳು ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ಗಳು ಇರ್ತವೆ. ಹಾಗೆಯೇ ಅಸಿಸ್ಟೆಂಟ್ ಕಮಿಷನರ್ ಇನ್ ಅಕಾಡೆಮಿಕ್ಸ್ ಅಂತ ಹೇಳಿ ಇನ್ನೊಂದಿದೆ. ಇದು ಕೂಡ ಈಕ್ವಲೆಂಟ್ ಟು ಗ್ರೂಪ್ ಎ ಆಗಿರುತ್ತೆ. ಇಲ್ಲಿ ಕೂಡ ಒಟ್ಟು 9 ಅಂದರೆ ಟೋಟಲ್ 17 ಪೋಸ್ಟ್ಗಳು ಗ್ರೂಪ್ ಎ ಪೋಸ್ಟ್ಗಳು ಇರ್ತವೆ. ಇಲ್ಲಿ IAS ಈಕ್ವಲೆಂಟ್ ಇರುತ್ತವೆ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಪ್ರಿನ್ಸಿಪಲ್ ಹುದ್ದೆಗಳು ಸಹ ಇಲ್ಲಿ ಇರ್ತವೆ. ಒಟ್ಟು 134 KVS ಅಲ್ಲಿ ಪ್ರಿನ್ಸಿಪಲ್ ಹುದ್ದೆಗಳಿದ್ದರೆ NVS ಅಲ್ಲಿ 93 ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ. ಇದು ಕೂಡ ಒಂದು ಗ್ಯಾಜೆಟೆಡ್ ಗ್ರೂಪ್ ಎ ಪೋಸ್ಟ್ ಆಗಿರುತ್ತೆ, ಪ್ರಿನ್ಸಿಪಲ್ ಕೂಡ. ಹಾಗೆಯೇ ವೈಸ್ ಪ್ರಿನ್ಸಿಪಲ್ ಇನ್ KVS
KVS ಅಲ್ಲಿ ವೈಸ್ ಪ್ರಿನ್ಸಿಪಲ್ ಹುದ್ದೆಗಳು ಸಹ ಖಾಲಿ ಇರ್ತವೆ. ಒಟ್ಟು 58 ಹುದ್ದೆಗಳು ಇಲ್ಲಿ ಕೂಡ ಖಾಲಿ ಇರ್ತವೆ. ಹಾಗೆಯೇ ಮುಂದುವರಿಯುತ್ತಾ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂದರೆ PGT KVS ಅಲ್ಲಿ PGTಗೆ ಸಂಬಂಧಪಟ್ಟಂತಹ ಶಿಕ್ಷಕ ಹುದ್ದೆಗಳು ಒಟ್ಟು 1465 ಅತಿ ಹೆಚ್ಚು ಹುದ್ದೆಗಳು ಸ್ನೇಹಿತರೆ. ಯಾವ್ಯಾವೆಲ್ಲ ಭಾಷೆಯ ಒಂದು ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಹುದ್ದೆಗಳು ಇಲ್ಲಿ KVS ಅಲ್ಲಿ ಖಾಲಿ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಹಿಂದಿ ಭಾಷಾ ಶಿಕ್ಷಕ ಹಾಗೆ ಇಂಗ್ಲಿಷ್ ಶಿಕ್ಷಕರು ಹಾಗೆಯೇ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಹಿಸ್ಟರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಕಾಮರ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಯೋಟೆಕ್ನಾಲಜಿ ಇಂತಹ ಅತ್ಯುನ್ನತವಾದ ಒಂದು ಹುದ್ದೆಗಳ ಒಂದು ವಿವರ ಇಲ್ಲಿರುತ್ತೆ ಸ್ನೇಹಿತರೆ. ನೋಡಿ, ಅತಿ ಹೆಚ್ಚು ಹುದ್ದೆಗಳು ಇಲ್ಲಿ ಕಾಲ್ ಆಗಿರ್ತವೆ. ಇದು ನಿಜಕ್ಕೂ ಒಂದು ಗುಡ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಯಾರೆಲ್ಲ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿದ್ದೀರಾ ತಮಗೆ ಏನು ಅಧಿಸೂಚನೆಗಳೇ ಆಗಿಲ್ಲ ಅಂತ ಹೇಳಿ ತಾವೆಲ್ಲ ಕಾಯ್ತಾ ಇರ್ತೀರಿ. ಅಧಿಸೂಚನೆ ಆಗಿಲ್ಲ ಅಂತಕ್ಕಂಥ ಒಂದು ನೆಪವನ್ನು ಬಿಟ್ಟು ಸ್ನೇಹಿತರೆ, ಈಗ ಆಲ್ರೆಡಿ ಆಗಿರ್ತಕ್ಕಂತಹ ಈ ಒಂದು ಮಹಾ ಅಧಿಸೂಚನೆಯ ಒಂದು ಸದುಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೊಂಡಿದ್ದೇ ಆದರೆ 2026ರಲ್ಲಿ ತಾವೆಲ್ಲರೂ ಕೂಡ ಸರ್ಕಾರಿ ಹುದ್ದೆಯಲ್ಲಿ ಇರೋದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ. ಇದೊಂದು PGT ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ವಿವರವಾದರೆ, ಹಾಗೆಯೇ ಇದು KVS ಹುದ್ದೆಗಳ ಒಂದು ವಿವರ ಆಗಿತ್ತು. ಹಾಗೆಯೇ ಈ ಒಂದು PGT ಮುಂದುವರಿದು NVS ಅಂದರೆ ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ಖಾಲಿ ಇರ್ತಕ್ಕಂತಹ ಹುದ್ದೆಗಳ ಬಗ್ಗೆ ನಾವು ನೋಡೋದಾದರೆ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಇನ್ NVS ಅಂತ ಹೇಳಿದೆ. ಇಲ್ಲೂ ಕೂಡ ಹಿಂದಿ, ಇಂಗ್ಲಿಷ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ ಆ್ಯಂಡ್ ಎಕನಾಮಿಕ್ಸ್, ಕಾಮರ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್. ನೋಡಿರಿ, PE ಟೀಚರ್ಸ್ ಕೂಡ ಕಾಲ್ ಆಗಿಲ್ಲ ಅಂಥೇಳಿ ತುಂಬ ಜನ ಸ್ನೇಹಿತರು ಕೇಳ್ತಾ ಇದ್ರು. ಈ ಒಂದು PE ಟೀಚರ್ಸ್ ಕೂಡ ಇಲ್ಲಿ ಮೇಲ್ ಮತ್ತು ಫೀಮೇಲ್ ಕೂಡ ಕಾಲ್ ಆಗಿದೆ. ನಿಜಕ್ಕೂ ತಮ್ಮೆಲ್ಲರಿಗೂ ಕೂಡ ಒಂದು ಇದು ಗುಡ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಇಂತಹ ಅವಕಾಶಗಳು ತಮಗೆ ಮತ್ತೆ ಸಿಗೋದಿಲ್ಲ. ಅದು ಕೂಡ ಕೇಂದ್ರ ಸರ್ಕಾರದ ಒಂದು ಹುದ್ದೆಗಳಾಗಿರ್ತವೆ ಇವೆಲ್ಲ. ಹಾಗಾಗಿ ಈಗಾಗಲೇ 8ನೇ ವೇತನ ಆಯೋಗ ಕೂಡ ಈಗ ಕೇಂದ್ರ ಸರ್ಕಾರದಿಂದ ಜಾರಿಗೆ ಆಗೋದಷ್ಟೇ ಬಾಕಿ ಇರುತ್ತೆ. ಹಾಗಾಗಿ ಇದು ಒಂದು ಒಳ್ಳೆಯ ಗೋಲ್ಡನ್ ಆಪರ್ಚುನಿಟಿ ಸ್ನೇಹಿತರೆ, ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಈ ಒಂದು ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಬಂದುಬಿಟ್ಟು ಒಟ್ಟು 1513 ಇರ್ತವೆ. ಇದು ಕೂಡ ಅತಿ ಹೆಚ್ಚು ಹುದ್ದೆಗಳು ಸ್ನೇಹಿತರೆ NVS ಮತ್ತು KVS ಅಲ್ಲಿ. ಹಾಗೆಯೇ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಇನ್ ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಹೇಳಿದೆ. ಇಲ್ಲಿ ಕೂಡ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಒಂದು ಹುದ್ದೆಗಳು ಇಲ್ಲಿರ್ತವೆ. ತಾವು ನೋಡ್ತಾ ಇದ್ದೀರಾ, ಅಸ್ಸಾಮಿ, ಗ್ಯಾರೋ, ತಮಿಳ್, ತೆಲುಗು, ಉರ್ದು, ಬಾಂಗ್ಲಾ ಮತ್ತು ಮಣಿಪುರಿ ಹುದ್ದೆಗಳು ಹಾಗೆಯೇ ಇಲ್ಲಿ ಖಾಲಿ ಇರ್ತವೆ NVS ಅಲ್ಲಿ. ಹಾಗೆಯೇ KVS ಅಲ್ಲಿ ಬಂದುಬಿಟ್ಟು TGT ಟೀಚರ್ಸ್ ಅಂದರೆ ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಹುದ್ದೆಗಳು ಸಹ ಖಾಲಿ ಇರ್ತವೆ. ಒಟ್ಟು ಎಷ್ಟು ಅಂತ ಹೇಳಿದರೆ 2794. ವಾವ್, ನೋಡಿ ಸ್ನೇಹಿತರೆ, 2794 ಟ್ರೈನ್ ಗ್ರಾಜ್ಯುಯೇಟ್ ಟೀಚರ್ಸ್ ಇರ್ತವೆ ಅಂದರೆ TGT KVS ಅಲ್ಲಿ. ಯಾವ್ಯಾವ ಒಂದು ಹುದ್ದೆಗಳು ಖಾಲಿ ಇರ್ತವೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಹಿಂದಿ, ಇಂಗ್ಲಿಷ್, ಸಂಸ್ಕೃತ್, ಸೋಷಿಯಲ್ ಸ್ಟಡೀಸ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಫಿಸಿಕಲ್ ಆ್ಯಂಡ್ ಹೆಲ್ತ್ ಎಜುಕೇಷನ್, ಆರ್ಟ್ ಎಜುಕೇಷನ್ ಆ್ಯಂಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸ್ಪೆಷಲ್ ಎಜುಕೇಟರ್ಸ್ ಇನ್ TGT. ನೋಡಿ ಸ್ನೇಹಿತರೆ, ಇಂತಹ ಒಂದು ಬಿಗ್ ಆಪರ್ಚುನಿಟಿ ಯಾರಿಗಾದರೂ ಸಿಗುತ್ತಾ ನೋಡಿ. ನಿಜಕ್ಕೂ ಕೂಡ ಒಂದು ಒಳ್ಳೆಯ ಗುಡ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಯಾರೆಲ್ಲ ತಾವು BEd ಮಾಡಿದ್ದೀರಾ, ಹಾಗೆಯೇ DEd ಕೂಡ ಮಾಡಿದ್ದೀರಾ, ಮತ್ತು TET, CTET ಯಾರೆಲ್ಲ ಮಾಡಿದ್ದೀರಾ ಅವರಿಗೆ ಒಂದು ಗುಡ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಹಾಗೆಯೇ ಮುಂದುವರಿಯುತ್ತಾ ಲೈಬ್ರರಿಯನ್ ಹುದ್ದೆಗಳು ಸಹ ಇದೆ ಇಲ್ಲಿ KVS ಅಲ್ಲಿ. ಒಟ್ಟು 147. ನೋಡಿ, ಇದು ಹೈಯೆಸ್ಟ್ ಲೈಬ್ರರಿಯನ್ ಹುದ್ದೆಗಳು ಅಂತಲೇ ಹೇಳ್ಬೋದು. 147 ಲೈಬ್ರರಿಯನ್ ಹುದ್ದೆಗಳು ಸಹ ಖಾಲಿ ಇರ್ತವೆ. ಹಾಗೆಯೇ ಮುಂದುವರಿಯುತ್ತಾ NVS ಅಲ್ಲಿ ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಹುದ್ದೆಗಳು ಸಹ ಇಲ್ಲಿ ಖಾಲಿ ಇರ್ತವೆ. ಇಲ್ಲೂ ಕೂಡ ಅದೇ ಥರನಾಗಿ ಹಿಂದಿ, ಇಂಗ್ಲಿಷ್, ಸೋಷಿಯಲ್ ಸ್ಟಡಿ, ಮ್ಯಾಥಮೆಟಿಕ್ಸ್, ಸೈನ್ಸ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಮೇಲ್, ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಫೀಮೇಲ್, TGT ಇನ್ ಆರ್ಟ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ TGT ಇನ್ ಮ್ಯೂಸಿಕ್, ಲೈಬ್ರರಿ, ಸ್ಪೆಷಲ್ ಎಜುಕೇಷನ್, ಈ ಥರನಾಗಿ ಒಟ್ಟು 12 ರೀತಿಯ ವಿವಿಧ ಟ್ರೈನ್ ಗ್ರಾಜ್ಯುಯೇಟ್ ಟೀಚರ್ಸ್ ಹುದ್ದೆಗಳು NVS ಅಲ್ಲಿ ಖಾಲಿ ಇರ್ತವೆ. ಇಲ್ಲೂ ಕೂಡ ಒಟ್ಟು 2978 ಅಂದರೆ ನಿಯರ್ಲಿ 3000 ಪೋಸ್ಟ್ಗಳು NVS ಅಲ್ಲಿ ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ಗೆ ಖಾಲಿ ಇರ್ತವೆ ಸ್ನೇಹಿತರೆ. ಹಾಗೆಯೇ ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಆ್ಯಂಡ್ ಥರ್ಡ್ ಲ್ಯಾಂಗ್ವೇಜ್ ಅಂತ ಹೇಳಿ ನಾವು ನೋಡೋದಾದರೆ ನೋಡಿ, ಇದು ನಿಜಕ್ಕೂ ಕರ್ನಾಟಕದ ಒಂದು ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ನಿಜಕ್ಕೂ ಕೂಡ ಬಿಗ್ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಲ್ಲಿ ಸ್ಥಳೀಯ ಭಾಷೆಯ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಟ್ರೈನ್ಡ್ ಗ್ರಾಜ್ಯುಯೇಟ್ ಅಂದರೆ TGT ಶಿಕ್ಷಕರಲ್ಲಿ
ಇಲ್ಲಿ ಕನ್ನಡ ಭಾಷೆಗೂ ಸಹ ಒಂದು ಅವಕಾಶ ಇದೆ. ಯಾರೆಲ್ಲ ಸ್ನೇಹಿತರು ನಮ್ಮ ಕರ್ನಾಟಕದ ಒಂದು ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿದ್ದೀರಾ, ತಾವೆಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡದೇನೆ ಈಗಲೇ ಅಪ್ಲೈ ಮಾಡಿ ಸ್ನೇಹಿತರೆ. ಇಲ್ಲಿ ಕನ್ನಡ ಹುದ್ದೆಗಳು ಸಹ ಇಲ್ಲಿ ಖಾಲಿ ಇರ್ತವೆ. ಈ ಒಂದು NVS ಅಲ್ಲಿ ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತ ಹೇಳಿ ಅಸ್ಸಾಮಿ, ಬೋಡೋ, ಗ್ಯಾರೋ, ಗುಜರಾತಿ, ಕನ್ನಡ, ಖಾಸಿ, ಮಲಯಾಳಂ, ಮರಾಠಿ, ಮಿಜೋ, ನೇಪಾಳಿ, ಒಡಿಯಾ, ಪಂಜಾಬಿ, ತಮಿಳ್, ತೆಲುಗು, ಉರ್ದು, ಬಾಂಗ್ಲಾ, ಮಣಿಪುರಿ. ನೋಡಿ ಕನ್ನಡ ಹುದ್ದೆಗಳು ಸಹ ಇಲ್ಲಿ ಖಾಲಿ ಇದ್ದಾವೆ ಅಂತ ಹೇಳಿದರೆ ತಾವು ಯೋಚನೆ ಮಾಡಿ. ಕಾಲ್ ಆಗ್ತಾ ಇಲ್ಲ ನಮಗೆ PSTR ಕಾಲ್ ಆಗ್ತಾ ಇಲ್ಲ ಅಂತ ಹೇಳಿ ತಾವೆಲ್ಲರೂ ಕೂಡ ನೆಪ ಮಾಡಿಕೊಂಡು ಸುಮ್ಮನೆ ತಮಗೆ ತಾವು ದೂಷಿಸ್ಕೊಳ್ಳೋದನ್ನು ಬಿಟ್ಟು ಈಗಲೇ ಕೂಡ ಅಪ್ಲೈ ಮಾಡಿದ್ರಿಂದ ತಾವು ನಿಜಕ್ಕೂ ಕೂಡ ತಾವು ಶಿಕ್ಷಕರಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಪ್ರೈಮರಿ ಟೀಚರ್ಸ್ ಇನ್ KVS ಅಂತ ಹೇಳಿ ನಾವು ನೋಡೋದಾದರೆ ಇಲ್ಲಿ ಸ್ಪೆಷಲ್ ಎಜುಕೇಟರ್ ಮತ್ತು PRT ಮತ್ತು PRT ಮ್ಯೂಸಿಕ್ ಶಿಕ್ಷಕರು ಒಟ್ಟು 3,365 ಹುದ್ದೆಗಳು ಕೂಡ ಇಲ್ಲಿ ಖಾಲಿ ಇರ್ತವೆ. ಹಾಗೆಯೇ ಇನ್ನು ಈ ಶಿಕ್ಷಕ ಹುದ್ದೆಗಳಿಗೆ ಒಂದು ಬೋಧಕ ಸಿಬ್ಬಂದಿಗಳಿಗೆ ಒಂದು ಹುದ್ದೆಗಳು ಯಾವ ಥರ ಖಾಲಿ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಈಗ ಬೋಧಕೇತರ ಹುದ್ದೆಗಳು ಯಾವ ಥರ ಖಾಲಿ ಇದ್ದಾವೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಇಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ಸ್ ಇನ್ ಪೋಸ್ಟ್ಸ್ ಇನ್ KVS ಅಂತ ಹೇಳಿದೆ. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿ ಹುದ್ದೆಗಳು ಖಾಲಿ ಇರ್ತವೆ. ಫೈನಾನ್ಷಿಯಲ್ ಆಫೀಸರ್, ಅಸಿಸ್ಟೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಜೂನಿಯರ್ ಟ್ರಾನ್ಸ್ಲೇಟರ್, ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, ಸ್ಟೆನೋ ಗ್ರೇಡ್ 1, ಸ್ಟೆನೋ ಗ್ರೇಡ್ 2. ಇಲ್ಲೂ ಕೂಡ ಅತಿ ಹೆಚ್ಚು ಹುದ್ದೆಗಳು ಕೂಡ ಖಾಲಿ ಇರ್ತವೆ. ಹಾಗೆಯೇ ನಾನ್ ಟೀಚಿಂಗ್ ಪೋಸ್ಟ್ಸ್ ಇನ್ NVS ಅಂತ ಹೇಳಿ ನೋಡೋದಾದರೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಇನ್ ಹೆಡ್ ಕ್ವಾರ್ಟರ್ RO ಕೇಡರ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಇನ್ JNV ಕೇಡರ್, ಲ್ಯಾಬ್ ಅಟೆಂಡೆಂಟ್, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಕೂಡ ಇಲ್ಲಿ ಖಾಲಿ ಇರ್ತವೆ. ನೋಡಿ ಇಲ್ಲಿ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳು ಒಟ್ಟು 225 ಖಾಲಿ ಇರ್ತವೆ. ಅತಿ ಹೆಚ್ಚು ಹುದ್ದೆಗಳು ಅಂತಲೇ ಹೇಳ್ಬೋದು. ನಿಜಕ್ಕೂ ಕೂಡ ಒಂದು ಗುಡ್ ಆಪರ್ಚುನಿಟಿ ಸ್ನೇಹಿತರೆ, ಮಿಸ್ ಮಾಡ್ಕೋಬೇಡಿ. ಇನ್ಮೇಲೆ ಈ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಯಾವ ಹುದ್ದೆಗೆ ಯಾವ ಥರನಾಗಿ ಅರ್ಹತೆ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಒಂದೊಂದಾಗಿ. ಮೊದಲನೇದಾಗಿ ಈ ಅಸಿಸ್ಟೆಂಟ್ ಕಮಿಷನರ್ ಇನ್ ಅಕಾಡೆಮಿಕ್ಸ್ ಇನ್ NVS ಹುದ್ದೆಗೆ ಸಂಬಂಧಪಟ್ಟಂತಹ ಒಂದು ವಿವರವನ್ನು ನಾವು ನೋಡೋದಾದರೆ ಇದು ಒಂದು ಪೇ ಲೆವೆಲ್ 12ಗೆ ಸಂಬಂಧಪಟ್ಟಂತಹ ಒಂದು ವೇತನ ಶ್ರೇಣಿಯನ್ನು ಹೊಂದಿರುತ್ತೆ. ತಾವು ನೋಡ್ತಾ ಇದ್ರ ಇದು ಒಂದು ಬೇಸಿಕ್ ಪೇ 78,800 ಇಂದ ಹಿಡಿದು 2,09,200ವರೆಗೂ ಒಂದು ಪೇ ಮ್ಯಾಟ್ರಿಕ್ಸ್ ಫಿಕ್ಸ್ ಮಾಡುತ್ತೆ. ನೋಡಿ ಸ್ನೇಹಿತರೆ, ಲಕ್ಷ ಸಂಪಾದನೆ ಮಾಡ್ತಕ್ಕಂತಹ ಒಂದು ವೇತನವನ್ನು ಹೊಂದಿರತಕ್ಕಂತಹ ಹುದ್ದೆ ಇದು ಗ್ರೂಪ್ ಎ ಹುದ್ದೆ ಆಗಿರುತ್ತೆ. ಅಸಿಸ್ಟೆಂಟ್ ಕಮಿಷನರ್ ಹುದ್ದೆ ಇಲ್ಲಿ ಅಪ್ಪರ್ ಏಜ್ ಲಿಮಿಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ 45 ಇಯರ್ಸ್ ಇರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಮಾಸ್ಟರ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಅಟ್ಲಾಸ್ 50 ಮಾರ್ಕ್ಸ್, ಅಂದರೆ 50% ಮಾರ್ಕ್ಸನ್ನು ತಾವು ಹೊಂದಿದ್ದು ಒಂದು ಸ್ನಾತಕೋತ್ತರ ಪದವಿಯನ್ನು ಬೇಕಾಗಿರುತ್ತೆ. ಹಾಗೆಯೇ BEd ಅನ್ನು ಕೂಡ ತಾವು ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗೆಯೇ ವರ್ಕಿಂಗ್ ಆ್ಯಸ್ ಪ್ರಿನ್ಸಿಪಲ್ ಇನ್ ದಿ ಪೇ ಲೆವೆಲ್ 12 ಅಂತ ಹೇಳಿದೆ. ಅಟ್ಲಾಸ್ಟ್ 3 ಇಯರ್ಸ್, ಅಂದರೆ ಯಾರೆಲ್ಲ ಪ್ರಿನ್ಸಿಪಲ್ ಆಗಿ 3 ವರ್ಷ ತಾವು ಸೇವೆಯನ್ನು ಸಲ್ಲಿಸಿರ್ತೀರಿ ಅವರೆಲ್ಲರೂ ಕೂಡ ಇದಕ್ಕೆ ಅರ್ಹರಾಗಿರ್ತೀರಿ. ಹಾಗೆಯೇ ಡಿಸೈರೇಬಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ನೋಡೋದಾದರೆ ವರ್ಕಿಂಗ್ ನಾಲೆಡ್ಜ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಆರ್ ಅದರ್ ಲ್ಯಾಂಗ್ವೇಜ್, ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ಇನ್ ಎ ರೆಸಿಡೆನ್ಷಿಯಲ್ ಸ್ಕೂಲ್, ರಿಸರ್ಚ್ ವರ್ಕ್ ಡನ್ ಇನ್ ದಿ ಫೀಲ್ಡ್ ಆಫ್ ಎಜುಕೇಷನ್ ಅಂತ ಹೇಳಿದೆ. ಹಾಗೆಯೇ ಮುಂದುವರಿಯುತ್ತಾ ಫಾರ್ ಅಸಿಸ್ಟೆಂಟ್ ಕಮಿಷನರ್ ಇನ್ KVS ಅಂತಕ್ಕಂಥ ಹುದ್ದೆಯನ್ನು ನೋಡೋದಾದರೆ ಇದು ಕೂಡ ಸೇಮ್ ಸ್ಕೇಲ್ ಇರುತ್ತೆ. ಇದಕ್ಕೂ ಕೂಡ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಮಾಸ್ಟರ್ಸ್ ಮತ್ತು BEd ಇರುತ್ತೆ, ಅಥವಾ 3 ಇಯರ್ ಇಂಟಗ್ರೇಟೆಡ್ BEd MAd ಫ್ರಮ್ NCTA ಅಂತ ಹೇಳಿದೆ. ಹಾಗೆಯೇ ವರ್ಕಿಂಗ್ ಆ್ಯಸ್ ಪ್ರಿನ್ಸಿಪಲ್ ಇನ್ ದಿ ಪೇ ಲೆವೆಲ್ 12 ಅಟ್ಲಾಸ್ಟ್ 3 ಇಯರ್ಸ್ ಅಂತ ಹೇಳಿದೆ, ಅಂದರೆ 3 ವರ್ಷಗಳ ಒಂದು ಪ್ರಿನ್ಸಿಪಲ್ ಸೇವೆಯನ್ನು ಮಾಡಿರ್ತಕ್ಕಂತಹವರು ಈ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗೆ ಅರ್ಹರು ಅಂತ ಹೇಳಿ ಕೊಡಲಾಗಿರುತ್ತೆ. ಹಾಗೆಯೇ ಈ ಪ್ರಿನ್ಸಿಪಲ್ ಹುದ್ದೆಗೆ ಸಂಬಂಧಪಟ್ಟಂತಹ ಒಂದು ವಿವರವನ್ನು ನಾವು ನೋಡೋದಾದರೆ ಇಲ್ಲಿಯೂ ಕೂಡ ಪೇ ಲೆವೆಲ್ 12 ಇರುತ್ತೆ ಪೇ ಸ್ಕೇಲು. ಹಾಗೆಯೇ ಮಿನಿಮಮ್ ಏಜ್ ಲಿಮಿಟ್ ಬಂದುಬಿಟ್ಟು 35 ಟು ಮ್ಯಾಕ್ಸಿಮಮ್ 50 ಇಯರ್ಸ್ ಇರುತ್ತೆ. ಇದಕ್ಕೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಮಾಸ್ಟರ್ಸ್ ಡಿಗ್ರಿ ವಿತ್ ಅಟ್ಲಾಸ್ಟ್ 50% ಆ್ಯಂಡ್ ಬ್ಯಾಚುಲರ್ ಡಿಗ್ರಿ ಅಂದರೆ ಇನ್ ಎಜುಕೇಷನ್, ಅಂದರೆ BEd, ಮಾಸ್ಟರ್ಸ್ ಮತ್ತು BEdನ್ನು ಯಾರೆಲ್ಲ ಮಾಡಿರ್ತೀರಿ ಅವರು ಇದಕ್ಕೆ ಎಲಿಜಿಬಲ್ ಆಗಿರ್ತೀರಿ. ಹಾಗೆಯೇ ಫಾರ್ KVS ವರ್ಕಿಂಗ್ ಆ್ಯಸ್ ವೈಸ್ ಪ್ರಿನ್ಸಿಪಲ್ ಇನ್ 3 ಇಯರ್ಸ್ ಅಂತ ಹೇಳಿ ಇಲ್ಲಿ ಕೊಡಲಾಗಿದೆ. ಹಾಗೆಯೇ ಫಾರ್ NVS ವೈಸ್ ಪ್ರಿನ್ಸಿಪಲ್ ಆರ್ ಅಸಿಸ್ಟೆಂಟ್ ಎಜುಕೇಷನ್ ಆಫೀಸರ್ ಅಂತ ಹೇಳಿ ಕೂಡ ಇಲ್ಲಿ ಇರುತ್ತೆ. ಅಂದರೆ ಆ ಒಂದು ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂತಹ ನೌಕರರಿಗೂ ಸಹ ಇಲ್ಲಿ ಅವಕಾಶವನ್ನು ಕೊಡಲಾಗಿರುತ್ತೆ ಸ್ನೇಹಿತರೆ.
ಹಾಗೆಯೇ ಡಿಸೈರೇಬಲ್ ಎಕ್ಸ್ಪೀರಿಯನ್ಸನ್ನು ನಾವು ನೋಡೋದಾದರೆ ಅಟ್ ಲಾಸ್ಟ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಹೌಸ್ ಮಾಸ್ಟರ್ ಆಫ್ ಫುಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್, ಅಂದರೆ ಒಂದು ವಸತಿಯುತ ಶಾಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಒಂದು ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಕೇಳಲಾಗಿರುತ್ತೆ. ಹಾಗೆಯೇ ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ಇನ್ ಫುಲ್ ರೆಸಿಡೆನ್ಸ್ ಆರ್ CBSE ಅಫಿಲಿಯೇಟೆಡ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಸ್ಕೂಲ್ ಅಂತ ಹೇಳನ್ನು ಕೂಡ ಕೊಡಲಾಗಿರುತ್ತೆ. ಹಾಗೆಯೇ ವೈಸ್ ಪ್ರಿನ್ಸಿಪಲ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಲೆವೆಲ್ 10ನ ಒಂದು ಪೇ ಮ್ಯಾಟ್ರಿಕ್ಸ್ ಇಲ್ಲಿರುತ್ತೆ. ಏಜ್ ಲಿಮಿಟ್ 35 to 45 ಇರುತ್ತೆ. ಇದಕ್ಕೂ ಕೂಡ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಮಾಸ್ಟರ್ಸ್ ಮತ್ತು BEd ಇರುತ್ತೆ. ಹಾಗೆಯೇ ಮುಂದುವರಿಯುತ್ತಾ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂದರೆ PGT ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಒಂದು ಅರ್ಹತೆಯನ್ನು ನಾವು ನೋಡೋದಾದರೆ ಇದು ಪೇ ಲೆವೆಲ್ 8ಗೆ ಸಂಬಂಧಪಟ್ಟಂತಹ ಸ್ಯಾಲ್ರಿಯನ್ನು ಹೊಂದಿರುತ್ತೆ. ಇದಕ್ಕೆ ಒಂದು 40 ಇಯರ್ಸ್ನ ಒಂದು ಏಜ್ ಲಿಮಿಟನ್ನು ಕೊಡಲಾಗಿರುತ್ತೆ. ಇಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಇಂಟಿಗ್ರೇಟೆಡ್ ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸ್ ಫ್ರಮ್ NCTE ಆರ್ ಯೂನಿವರ್ಸಿಟಿ ಇನ್ ದಿ ಕನ್ಸರ್ನ್ ಸಬ್ಜೆಕ್ಟ್ ವಿತ್ ಲಾಸ್ಟ್ 50% ಮಾರ್ಕ್ಸ್ ಇನ್ ಅಗ್ರಿಗೇಟ್ ಇನ್ಕ್ಲೂಡಿಂಗ್ BEd ಅಂತ ಹೇಳಿ ಕೊಡಲಾಗಿದೆ. BEdನ್ನು ಹೊಂದಿದ್ದು ಒಂದು ಪೋಸ್ಟ್ ಗ್ರಾಜ್ಯುಯೇಟ್ ಅಂದರೆ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನ ಪಡೆದಿರಬೇಕಾಗಿರೋದು ಕಡ್ಡಾಯ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಪ್ರಾಫಿಸಿಯನ್ಸಿ ಟು ಟೀಚ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಅಂತ ಹೇಳಿದೆ. ಈ ಒಂದು ಶಾಲೆಗಳಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಬೋಧನೆ ಮಾಡಬೇಕಾಗಿರೋದು ಅವಶ್ಯಕತೆ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಡಿಸೈರೇಬಲ್ ಕ್ವಾಲಿಫಿಕೇಷನ್ ಅಂಥೇಳಿ ಇಲ್ಲಿ ಕೊಡಲಾಗಿರುತ್ತೆ. ಅಂದರೆ ಎಕ್ಸ್ಪೀರಿಯನ್ಸ್ನ ಕೇಳಲಾಗಿರುತ್ತೆ. TGT ಆಗಿ ಒಂದು ಯಾವುದಾದ್ರೂ ಇನ್ಸ್ಟಿಟ್ಯೂಟಲ್ಲಿ ತಾವು ಕೆಲಸ ಮಾಡಿರಬೇಕು ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ. ಹಾಗೆಯೇ KVS ಅಥವಾ ರೆಸಿಡೆನ್ಷಿಯಲ್ ಸ್ಕೂಲಲ್ಲೂ ಸಹ ತಾವು ಕೆಲಸ ಮಾಡಿದರೆ ಅದು ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹಾಗೆಯೇ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಹೇಳಿ ಇದೆ, ಅಂದರೆ ಕಂಪ್ಯೂಟರ್ ಜ್ಞಾನ ಹೊಂದಿರೋದು ಅವಶ್ಯಕ. ಹಾಗೆಯೇ ಈ ಒಂದು PGT ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಒಂದು ಯಾವ್ಯಾವೆಲ್ಲ ಸ್ನಾತಕೋತ್ತರ ಪದವಿಯಲ್ಲಿ ಯಾವ ಸಬ್ಜೆಕ್ಟ್ನ ಹೊಂದಿರಬೇಕು ಅಂತ ಹೇಳಿ ನೋಡೋದಾದರೆ PGT ಇಂಗ್ಲೀಷ್ಗೆ ತಾವು ಅಪ್ಲೈ ಮಾಡಿದರೆ ಇಂಗ್ಲೀಷನ್ನು ತಾವು ಆ ಒಂದು ಮಾಸ್ಟರ್ಸಲ್ಲಿ ಹೊಂದಿರಬೇಕಾಗಿರುತ್ತೆ, ಅಥವಾ ಗ್ರ್ಯಾಜುಯೇಷನ್ ಲೆವೆಲಲ್ಲಿ ತಾವು ಇಂಗ್ಲೀಷನ್ನು ಹೊಂದಿರಬೇಕು. ಹಾಗೆ ಈ ಥರ ಒಂದು ತಾವು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಯಾವ ಹುದ್ದೆಗೆ ಅಪ್ಲೈ ಮಾಡ್ತೀರಿ ಆ ಹುದ್ದೆಗೆ ಸಂಬಂಧಪಟ್ಟಂತಹ ಒಂದು ವಿಷಯವನ್ನು ತಾವು ಮಾಸ್ಟರ್ಸ್ ಅಥವಾ ಡಿಗ್ರಿಯಲ್ಲಿ ಹೊಂದಿರುವುದು ಕಡ್ಡಾಯ ಆಗಿರುತ್ತೆ. ಫಾರ್ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಫಿಸಿಕಲ್ ಎಜುಕೇಷನನ್ನು ನಾವು ನೋಡೋದಾದರೆ PGTಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಸೈನ್ಸ್ಗೆ ಬಂದುಬಿಟ್ಟು MSc ಕಂಪ್ಯೂಟರ್ ಸೈನ್ಸ್ ಅಥವಾ MA ಆರ್ MTech ಇನ್ ಕಂಪ್ಯೂಟರ್ ಸೈನ್ಸ್, ಅಥವಾ 3 ಇಯರ್ಸ್ ಇಂಟಗ್ರೇಟೆಡ್ ಕೋರ್ಸ್ ಅಥವಾ 4 ಇಯರ್ಸ್ ಇಂಟಗ್ರೇಟೆಡ್ ಡಿಗ್ರಿ ವಿತ್ ಅಟ್ ಲಾಸ್ಟ್ 50% ಅಂತ ಹೇಳಿ ಕೊಡಲಾಗಿರುತ್ತೆ. ಹಾಗೆಯೇ PGT ಫಿಸಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಒಂದು MPEd ಅನ್ನು ಅಂದರೆ ಮಾಸ್ಟರ್ಸ್ ಇನ್ ಫಿಸಿಕಲ್ ಎಜುಕೇಷನಲ್ಲಿ ತಾವು ಅಟ್ ಲಾಸ್ಟ್ 50% ಮಾರ್ಕ್ಸ್ನ ಹೊಂದಿರಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ PGT ಇನ್ ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಹೇಳಿ ಇಲ್ಲಿ ಒಂದು ಹುದ್ದೆ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಟಗ್ರೇಟೆಡ್ ಪೋಸ್ಟ್ ಗ್ರಾಜ್ಯುಯೇಟಲ್ಲಿ ತಾವು ಅಟ್ ಲಾಸ್ಟ್ ಒಂದು 50%ನ ಹೊಂದಿದ್ದು BEd ಅನ್ನು ಮಾಡಿರಬೇಕು, ಅಥವಾ ಮಾಸ್ಟರ್ಸ್ ಡಿಗ್ರಿಯನ್ನು ತಾವು ಒಂದು 50%ಅಲ್ಲಿ ಮಾಡಿರಬೇಕು ಆ ಒಂದು ಕನ್ಸರ್ನ್ ಸಬ್ಜೆಕ್ಟ್ ಲ್ಯಾಂಗ್ವೇಜಲ್ಲಿ. BEd ಆಗಿರೋದು ಕೂಡ ಕಡ್ಡಾಯ ಆಗಿರುತ್ತೆ. ಹಾಗೆಯೇ ಒಂದು ಪ್ರಾಫಿಸಿಯನ್ಸಿ ಟು ಟೀಚ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಇದು ಕಂಪಲ್ಸರಿ ಇರುತ್ತೆ ಎಲ್ಲ ಹುದ್ದೆಗಳಿಗೂ. ಹಾಗೆಯೇ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಕೇಳಲಾಗಿರುತ್ತೆ. ತಾವು TGT ಒಂದು ಹುದ್ದೆಗಳಲ್ಲಿ ಈಗಾಗಲೇ ಏನಾದರೂ ಬೋಧನೆ ಮಾಡಿದರೆ ಆ ಒಂದು ಎಕ್ಸ್ಪೀರಿಯನ್ಸ್ನ ಇಲ್ಲಿ ಕೇಳಲಾಗುತ್ತೆ. ಫಾರ್ ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಹಿಂದಿ, ಇಂಗ್ಲೀಷ್, ಸಂಸ್ಕೃತ್ ಆ್ಯಂಡ್ ಥರ್ಡ್ ಲ್ಯಾಂಗ್ವೇಜ್ ಅಂತ ಹೇಳಿ ಏನು ಕನ್ನಡ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆಗಳು ಖಾಲಿ ಇದ್ವು, ಅದರ ಬಗ್ಗೆ ಸಂಬಂಧಪಟ್ಟಂಥ ಒಂದು ವಿವರವನ್ನು ನಾನು ನೋಡೋದಾದರೆ KVS ಮತ್ತು NVSಗೆ ಸಪ್ರೇಟ್ ಒಂದು ಕ್ವಾಲಿಫಿಕೇಷನ್ನ ಇಡಲಾಗಿದೆ. 4 ಇಯರ್ಸ್ ಇಂಟಗ್ರೇಟೆಡ್ ಡಿಗ್ರಿ ಕೋರ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದೆ, ಅಥವಾ ಬ್ಯಾಚುಲರ್ಸ್ ಹುದ್ದೆಯನ್ನು ಅಂದರೆ ಬ್ಯಾಚುಲರ್ ಆಗಿ ತಾವು ಒಂದು ಪದವಿಯನ್ನು ಪಡೆದಿದ್ದು ಅಟ್ ಲಾಸ್ಟ್ ಒಂದು 50% ಮಾರ್ಕ್ಸ್ನ ತಾವು ಆ ಒಂದು ಕನ್ಸರ್ನ್ ಸಬ್ಜೆಕ್ಟಲ್ಲಿ ತಾವು ಪಡೆದಿರಬೇಕು. ಫಾರ್ ಎಕ್ಸಾಂಪಲ್ ತಾವು BAಯಲ್ಲಿ ಕನ್ನಡ ಸಬ್ಜೆಕ್ಟ್ ಲ್ಯಾಂಗ್ವೇಜ್ನ ಹೊಂದಿದ್ದು, BEdಲ್ಲೂ ಕೂಡ ಕನ್ನಡವನ್ನು ತಾವು ಮೆಥಡಾಲಜಿಯಾಗಿ ತಗೊಂಡಿದ್ದು 50% ಒಂದು ಅಗ್ರಿಗೇಟ್ ಆ ಒಂದು ಕನ್ಸರ್ನ್ ಸಬ್ಜೆಕ್ಟಲ್ಲಿ ಇರುವುದು ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ, ಈ ಒಂದು ಭಾಷಾ ಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಂತೆ TGT. ಹಾಗೆಯೇ TGT ಇಲ್ಲಿ ನೋಡಿ ಇಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಬಿಟ್ಟಿದ್ದಾರೆ ಒಂದು TGT ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕ್ವಾಲಿಫಿಕೇಷನ್ಸ್ನ. TGT ನೋಡಿ ಇಲ್ಲಿ ಇಂಗ್ಲೀಷ್ಗೆ ಸ್ಟಡೀಡ್ ಇಂಗ್ಲೀಷ್ ಆ್ಯಸ್ ಎ ಎಲೆಕ್ಟಿವ್ ಆರ್ ಮೇನ್ ಸಬ್ಜೆಕ್ಟ್ ಅಟ್ ಲಾಸ್ಟ್ 3 ಇಯರ್ಸ್ ಆರ್
6 ಸೆಮಿಸ್ಟರ್ ಇನ್ ಗ್ರ್ಯಾಜುಯೇಷನ್ ಆರ್ 4 ಇಯರ್ಸ್ ಇಂಟಗ್ರೇಟೆಡ್ ಡಿಗ್ರಿ ಕೋರ್ಸ್ ಅಂತ ಹೇಳಿ ಕೊಡಲಾಗಿದೆ. ಹಾಗೆಯೇ ಗ್ರಾಜ್ಯುಯೇಟ್ ಟೀಚರ್ಸ್ ಅಂದರೆ TGT ಟೀಚರ್ಸ್ ಮ್ಯಾಥ್ಸ್, ಸೈನ್ಸ್ ಆ್ಯಂಡ್ ಸೋಷಿಯಲ್ ಸ್ಟಡೀಸು ಕೂಡ ಒಂದು ಬ್ಯಾಚಲರ್ಸ್ ಡಿಗ್ರಿ ಮತ್ತು BEd ಆಗಿರೋದು ಕೂಡ ಕಡ್ಡಾಯ ಆಗಿರುತ್ತೆ. ಹಾಗೆಯೇ ಒಂದು TGT ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಿಗೆ ಬ್ಯಾಚಲರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂದರೆ BCA ಅನ್ನು ಹೊಂದಿದ್ದು 50% ಅಗ್ರಿಗೇಟ್ ಕಂಪಲ್ಸರಿ ಇರುತ್ತೆ. ಅಥವಾ ಅದಿಲ್ಲದೆ ಇದ್ದರೆ BE BTech ಇನ್ ಕಂಪ್ಯೂಟರ್ ಸೈನ್ಸ್ ಕೂಡ ಮಾಡಿರಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ TGT ಮ್ಯೂಸಿಕ್ ಶಿಕ್ಷಕರಿಗೆ ಸಂಬಂಧಪಟ್ಟಂತ ಕೂಡ ಆಯಾ ಕನ್ಸರ್ನ್ಡ್ ಒಂದು ಸಬ್ಜೆಕ್ಟ್ಸ್ ಏನಿರ್ತವೆ ಆ ವಿಷಯದಲ್ಲಿ ತಾವು ಪದವಿಯನ್ನು ಹೊಂದಿರುವುದು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಈ ಒಂದು ಪ್ರೈಮರಿ ಟೀಚರ್ಸ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಮ್ಯೂಸಿಕ್ ಟೀಚರ್ಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸೀನಿಯರ್ ಸೆಕೆಂಡರಿ ಅಥವಾ ಹೈಯರ್ ಸೆಕೆಂಡರಿ ಇನ್ ಮ್ಯೂಸಿಕ್ಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ ತಮ್ಮಲ್ಲಿ ಇರಬೇಕಾಗಿರುತ್ತೆ. ಹಾಗೆಯೇ ಫಾರ್ ಪ್ರೈಮರಿ ಟೀಚರ್ಸ್ ಅಂತ ಹೇಳಿದೆ ಅದು ಕೂಡ ಒಂದು PUC ಈಕ್ವಲೆಂಟ್ ಆಗಿರುತ್ತೆ. PUC ಜೊತೆಗೆ ತಾವು ಒಂದು 2 ಇಯರ್ಸ್ ಡಿಪ್ಲೊಮಾ ಇನ್ ಎಜುಕೇಷನ್ ಸ್ಪೆಷಲ್ ಎಜುಕೇಷನ್ ಅಂತ ಹೇಳಿ ಇಲ್ಲಿ ಕೊಡಲಾಗಿರುತ್ತೆ. ಹಾಗೆಯೇ ಕ್ವಾಲಿಫೈಡ್ ಇನ್ ದಿ ಸೆಂಟ್ರಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ CTET ಪಾಸ್ ಯಾರೆಲ್ಲ ಆಗಿರ್ತೀರಿ ಪೇಪರ್ 1ನಲ್ಲಿ ಅವರು ಎಲ್ಲರೂ ಕೂಡ ಎಲಿಜಿಬಲ್ ಆಗ್ತೀರಿ ಈ ಒಂದು ಹುದ್ದೆಗೆ, ಪ್ರೈಮರಿ ಟೀಚರ್ ಹುದ್ದೆಗೆ. ಹಾಗೆಯೇ ಸ್ಪೆಷಲ್ ಎಜುಕೇಟರ್ ಇನ್ ಪ್ರೈಮರಿ ಟೀಚರ್ ಅಂತ ಹೇಳಿ ಒಂದು ಹುದ್ದೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ PUCಯಲ್ಲಿ ತಾವು 50% ಮಾರ್ಕ್ಸನ್ನು ತಾವು ಹೊಂದಿರಬೇಕು. ಹಾಗೆಯೇ DEd ಅನ್ನು ತಾವು ಮಾಡಿರಬೇಕು. ಇದು ಸ್ಪೆಷಲ್ ಎಜುಕೇಷನ್ ಅಂತ ಹೇಳಿ ಕೊಡಲಾಗಿದೆ ಇಲ್ಲಿ. ಹಾಗೆಯೇ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಕಮ್ಯುನಿಟಿ ಬೇಸ್ಡ್ ರಿಹ್ಯಾಬಿಲಿಟೇಷನ್ ಅಂತ ಹೇಳಿನೂ ಕೂಡ ಇಲ್ಲಿ ಕೊಡಲಾಗಿದೆ. ಇದು ಒಂದು ವಿಶೇಷ ಚೇತನ ಮಕ್ಕಳಿಗೆ ಸಂಬಂಧಪಟ್ಟಂತಹ ಒಂದು ಹುದ್ದೆ ಆಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಸಂಬಂಧಪಟ್ಟ ಅಂದರೆ ನಾನ್ ಟೀಚಿಂಗ್ ಸ್ಟಾಫ್ಗೆ ಸಂಬಂಧಪಟ್ಟಂಥ ವಿದ್ಯಾರ್ಹತೆಯನ್ನು ನೋಡೋದಾದರೆ ಒಂದು ಗ್ರ್ಯಾಜುಯೇಷನ್ ಆಗಿರಬೇಕು. ಹಾಗೆಯೇ 3 ಇಯರ್ಸ್ ರೆಗ್ಯುಲರ್ ಸರ್ವಿಸ್ ಆ್ಯಸ್ ಎ ಸೆಕ್ಷನ್ ಆಫೀಸರ್ ಅಂದರೆ ಸೆಕ್ಷನ್ ಆಫೀಸರ್ ಆಗಿ ಕೆಲಸ ಮಾಡಿರೋರಿಗೆ ಇಲ್ಲಿ ಅವಕಾಶವನ್ನು ನೀಡಲಾಗಿರುತ್ತೆ. ಹಾಗೆ ಫೈನಾನ್ಸ್ ಆಫೀಸರ್ ಕೂಡ ಅಷ್ಟೇ ಒಂದು ಬ್ಯಾಚಲರ್ಸ್ ಡಿಗ್ರಿ ಒಂದು ಕಾಮರ್ಸಲ್ಲಿ ಬ್ಯಾಚಲರ್ಸ್ ಡಿಗ್ರಿ ಹೊಂದಿರಬೇಕು ಅವರು ಅಟ್ಲಾಸ್ಟ್ 50% ಮಾರ್ಕ್ಸಲ್ಲಿ. ಹಾಗೆಯೇ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಹೇಳಿ ಇಲ್ಲಿ ಕೊಡಲಾಗಿದೆ. ಸಿವಿಲ್ ಅಥವಾ ಎಲೆಕ್ಟ್ರಿಕಲ್ ಇದು BE ಇನ್ ಎಲೆಕ್ಟ್ರಿಕಲ್ ಆರ್ ಸಿವಿಲಲ್ಲಿ ತಾವು ಪದವಿಯನ್ನು ಹೊಂದಿರಬೇಕು. ಹಾಗೆಯೇ 2 ಇಯರ್ಸ್ ಎಕ್ಸ್ಪೀರಿಯನ್ಸನ್ನು ಕೂಡ ಒಂದು ಕನ್ಸರ್ನ್ಡ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಥವಾ ಆರ್ಗನೈಸೇಷನ್ ಅಥವಾ ಇನ್ಸ್ಟಿಟ್ಯೂಟಲ್ಲಿ ಯಾರಾದರೂ ಕೆಲಸವನ್ನು ಮಾಡಿದರೆ ಈ ಒಂದು AE ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗೆ ಅರ್ಹತೆಯನ್ನು ಗಳಿಸ್ತೀರಾ. ಹಾಗೆಯೇ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಹುದ್ದೆ ಕೂಡ ಇಲ್ಲಿರುತ್ತೆ. ಬ್ಯಾಚಲರ್ಸ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಕೊಡಲಾಗಿದೆ. ಇದಕ್ಕೂ ಕೂಡ ಸೇಮ್ ಒಂದು ಕ್ರೈಟೀರಿಯಾ ಇರುತ್ತೆ. ಇನ್ನೊಂದು ಜೂನಿಯರ್ ಟ್ರಾನ್ಸ್ಲೇಟರ್ ಅಂದರೆ ಇದು ಒಂದು ಭಾಷಾಂತರ ಹುದ್ದೆಗೆ ಸಂಬಂಧಪಟ್ಟಂತೆ ಇರುತ್ತೆ. ಕಿರಿಯ ಭಾಷಾಂತಕಾರ ಹುದ್ದೆ ಇದು. ಮಾಸ್ಟರ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಇನ್ ಹಿಂದಿ ವಿತ್ ಇಂಗ್ಲೀಷ್ ಆ್ಯಸ್ ಎ ಕಂಪಲ್ಸರಿ ಅಂದರೆ ಒಂದು ಹಿಂದಿ ಆಗಿರ್ಬೋದು ಅಥವಾ ಇಂಗ್ಲೀಷ್ ಭಾಷೆಯನ್ನು ತಾವು ಮಾಸ್ಟರ್ಸಲ್ಲಿ ಏನಾದರೂ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತಹ ಅರ್ಹತೆ ತಮ್ಮಲ್ಲಿ ಇದ್ದರೆ ಈ ಒಂದು ಜೂನಿಯರ್ ಟ್ರಾನ್ಸ್ಲೇಷನ್ ಪೋಸ್ಟಿಗೆ ತಾವು ಅರ್ಹರಾಗಿರ್ತೀರ. ಹಾಗೆಯೇ ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಒಂದು ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ಯಾವುದೇ ಒಂದು ಡಿಗ್ರಿ. ಹಾಗೆಯೇ ವರ್ಕಿಂಗ್ ಆ್ಯಸ್ ಎ JSA ಅಥವಾ ಜೂನಿಯರ್ ಅಸಿಸ್ಟೆಂಟ್ ಅಥವಾ LDC ಈಕ್ವಲೆಂಟ್ ಹುದ್ದೆಯನ್ನು ತಾವು ಮಿನಿಮಮ್ 3 ಇಯರ್ಸ್ ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಅಥವಾ ಒಂದು ಗೌರ್ಮೆಂಟಲ್ಲಿ ಕೆಲಸ ಮಾಡಿರಬೇಕು ಅಂಥೇಳಿ ಇಲ್ಲಿ ಕೊಡಲಾಗಿರುತ್ತೆ. ಹಾಗೆಯೇ ಸ್ಟೆನೋಗ್ರಾಫರ್ ಹುದ್ದೆ ಕೂಡ ಖಾಲಿ ಇರ್ತವೆ. ಹಾಗೆಯೇ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳು ಕೂಡ ಖಾಲಿ ಇರ್ತವೆ. ಇದಕ್ಕೂ ಕೂಡ ಕ್ವಾಲಿಫಿಕೇಷನ್ PUC ಹಾಗೆಯೇ ಟೈಪಿಂಗ್ ಸ್ಪೀಡ್ ಕೊಟ್ಟಿರ್ತಾರೆ. ಆ ಒಂದು ಟೈಪಿಂಗ್ ಸ್ಪೀಡ್ ಇದ್ದರೆ ತಾವು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಹರಾಗ್ತೀರಿ. ಹಾಗೆಯೇ ಲ್ಯಾಬ್ ಅಟೆಂಡೆಂಟ್ ಹುದ್ದೆ ಇದೆ ಇಲ್ಲಿ. ಇದು 10th ಪಾಸ್ ಆಗಿರಬೇಕು ಅಥವಾ ಡಿಪ್ಲೊಮಾ ಆಗಿರಬೇಕು ಲ್ಯಾಬೊರೇಟರಿ ಟೆಕ್ನಿಕ್ಸ್ ಸಂಬಂಧಪಟ್ಟಂತೆ. ಹಾಗೆಯೇ 12th ಪಾಸ್ ಆಗಿರಬೇಕು. ಈ PUC ಸೈನ್ಸ್ ಯಾರು ಮಾಡಿರ್ತೀರಿ ಅವರೆಲ್ಲ ಕೂಡ ಈ ಒಂದು ಲ್ಯಾಬ್ ಅಟೆಂಡೆಂಟ್ ಹುದ್ದೆಗೆ ಎಲಿಜಿಬಲ್ ಆಗ್ತೀರಿ. ಹಾಗೆಯೇ ಮಲ್ಟಿ ಟಾಸ್ಕಿಂಗ್ ಟಾಸ್ಕ್ ಕೂಡ ಇದೆ ಹೆಡ್ ಕ್ವಾರ್ಟರಲ್ಲಿ. ಇದಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್ 10th ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು SC ಮತ್ತು ST ಕ್ಯಾಟಗರಿಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. OBCಗೆ ನಾನ್ ಕ್ರಿಮಿಲಿಯರ್ 3 ಇಯರ್ಸ್ ಇರುತ್ತೆ. ಹಾಗೆಯೇ
ವುಮೆನ್ಸ್‌ಗೆ ಸಂಬಂಧಪಟ್ಟಂತೆ ಟೋಟಲ್ 10 ಇಯರ್ಸ್ ಒಂದು ಏಜ್ ಲಿಮಿಟ್‌ನ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಹಾಗಿದ್ರೆ ಪರೀಕ್ಷಾ ವಿಧಾನ ಯಾವ ಥರ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಮೋಡ್ ಆಫ್ ಸೆಲೆಕ್ಷನ್ ಅಂದರೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಮತ್ತು ಪ್ರಿನ್ಸಿಪಲ್ ಮತ್ತು ವೈಸ್ ಪ್ರಿನ್ಸಿಪಲ್ PGTಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಒಟ್ಟು 100 ಅಂಕಗಳ ಒಂದು ಟಿಯರ್ 1 ಮತ್ತು ಟಿಯರ್ 2 ಎಕ್ಸಾಮ್ ಇರುತ್ತೆ. ಇದಾದ ನಂತರ ಇಂಟರ್ವ್ಯೂ ಕೂಡ ಇಲ್ಲಿ ಈ ಒಂದು ಉನ್ನತ ಹುದ್ದೆಗಳಿಗೆ ಇಂಟರ್ವ್ಯೂ ಕೂಡ ಇರುತ್ತೆ. ಹಾಗೆಯೇ ಟಿಯರ್ 1ನಲ್ಲಿ ಬಂದುಬಿಟ್ಟು ಟೋಟಲ್ 100 ಕ್ವಶನ್ಸ್ ಇರ್ತವೆ, 300 ಮಾರ್ಕ್ಸ್ ಇರುತ್ತೆ. ಜನರಲ್ ರೀಸನಿಂಗ್, ನ್ಯೂಮರಿಕ್ ಎಬಿಲಿಟಿ ಮತ್ತು ಬೇಸಿಕ್ ಕಂಪ್ಯೂಟರ್ ಲಿಟ್ರಸಿ, ಜನರಲ್ ನಾಲೆಡ್ಜ್, ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಇನ್ ಇಂಗ್ಲೀಷ್, ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಇನ್ ಒನ್ ಅದರ್ ದೆನ್ ಮಾಡರ್ನ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಒಟ್ಟು 100 ಕ್ವಶನ್ಸ್ನ ಇಲ್ಲಿ ಕೇಳಲಾಗುತ್ತೆ ಟಿಯರ್ 1ನಲ್ಲಿ. ಹಾಗೆಯೇ ಟಿಯರ್ 2ಅಲ್ಲಿ ಟಿಯರ್ 1ನಲ್ಲಿ ಬಂದುಬಿಟ್ಟು ಇದು ಯಾರೆಲ್ಲ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಇರ್ತಾರೆ ಅವ್ರಿಗೂ ಕೂಡ ಇಲ್ಲಿ ಟಿಯರ್ 1 ಎಕ್ಸಾಮ್ನ ನಡೆಸಲಾಗುತ್ತೆ. ಇದು ಕೂಡ 300 ಅಂಕಗಳಿಗಿರುತ್ತೆ. ಜನರಲ್ ಅವೇರ್ನೆಸ್ ಹಾಗೂ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸು, ಹಾಗೆಯೇ ಬೇಸಿಕ್ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಆಪರೇಷನ್ಸ್, ಹಾಗೆಯೇ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಇನ್ ಇಂಗ್ಲೀಷ್ ಮತ್ತು ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ. ಹಾಗೆಯೇ ಟಿಯರ್ 2ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಒಟ್ಟು 70 ಪ್ರಶ್ನೆಗಳಿರ್ತವೆ. 100 ಅಂಕಗಳ ಒಂದು ಡೀಟೇಲ್ ಸಿಲೆಬಸ್ನ ಈ ಒಂದು ವೆಬ್ಸೈಟಲ್ಲಿ ಕೊಡಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಈ ಟಿಯರ್ 2 ಎಕ್ಸಾಮ್ ಇರುತ್ತೆ. ಇದು ಟೋಟಲ್ 2.5 ಅವರ್ ಪರೀಕ್ಷೆ ಇರುತ್ತೆ. ಯಾರೆಲ್ಲ ಈ ಟಿಯರ್ 1 ಮತ್ತು ಟಿಯರ್ 2 ಅಲ್ಲಿ ಪಾಸ್ ಆಗ್ತಾರೆ ಅವರಿಗೆ ಉನ್ನತ ಹುದ್ದೆಗಳಿದ್ದರೆ ಅಲ್ಲಿ ಇಂಟರ್ವ್ಯೂ ಇರುತ್ತೆ. ಹಾಗೆಯೇ ಗ್ರೂಪ್ ಸಿ ಹುದ್ದೆಗಳಾಗಿದ್ದರೆ ಅಲ್ಲಿ ಇಂಟರ್ವ್ಯೂ ಇರಲ್ಲ. ಹಾಗೆಯೇ ಈ ಒಂದು ಸ್ಟೆನೋಗ್ರಾಫರ್ ಹುದ್ದೆಗೆ ಸಂಬಂಧಪಟ್ಟಂತೆ ಟೈಪಿಂಗ್ ಸ್ಪೀಡ್ಗೆ ಸಂಬಂಧಪಟ್ಟಂಥ ಒಂದು ಸ್ಕಿಲ್ ಟೆಸ್ಟ್ನ ಕೂಡ ಇಲ್ಲಿ ಮಾಡಲಾಗುತ್ತೆ. ಹಾಗೆಯೇ ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಕೊಡಲಾಗಿರ್ತಕ್ಕಂಥ ವೆಬ್ಸೈಟ್ಗೆ ತಾವು ವಿಸಿಟ್ ಮಾಡಬೇಕು ಸ್ನೇಹಿತರೆ. www.cbse.gov.in ಅಥವಾ kvssangathan.nic.in ಅಥವಾ navodaya.gov.in. ಪರೀಕ್ಷಾ ಶುಲ್ಕ ಮತ್ತು ಪ್ರಾಸೆಸಿಂಗ್ ಫೀಸ್ನ ಇಲ್ಲಿ ನೀಡಲಾಗಿರುತ್ತೆ. ಈ ಥರನಾಗಿ ಆಯಾ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಶುಲ್ಕ ಇರುತ್ತೆ ಸ್ನೇಹಿತರೆ. ಹಾಗಿದ್ರೆ ಈ ಒಂದು ಅಪ್ಲಿಕೇಶನ್ ಹಾಕ್ತಕ್ಕಂಥ ದಿನಾಂಕಗಳ ಬಗ್ಗೆ ನಾವು ನೋಡೋದಾದರೆ, ಅಪ್ಲಿಕೇಶನ್ ಓಪನ್ ಆಗಿರೋದು ಹಿಂದೆ ಆಗಿರುತ್ತೆ, ಅಂದರೆ 14th ನವಂಬರ್ 2020. ಹಾಗೆಯೇ ರಿಜಿಸ್ಟ್ರೇಷನ್ ಕ್ಲೋಸ್ ಬಂದುಬಿಟ್ಟು 4th ಡಿಸೆಂಬರ್, ಅಂದರೆ 4ನೇ ಡಿಸೆಂಬರ್ಗೆ ಕೊನೆ ದಿನಾಂಕ ಇರುತ್ತೆ. ಹಾಗೆಯೇ ಫೀಯನ್ನು ತಾವು ಕಟ್ಟೋಕ್ಕೆ ನವಂಬರ್ 14ರಿಂದ ಪ್ರಾರಂಭವಾಗಿ ಡಿಸೆಂಬರ್ 4ಕ್ಕೆ ಕೊನೆಗೊಳ್ಳುತ್ತೆ. ಅಂದರೆ ಟೋಟಲ್ ನಂಬರ್ ಆಫ್ ಡೇಸ್ನ ನಾವು ಕೌಂಟ್ ಮಾಡೋದಾದರೆ ಒಂದು 20 to 25 ಡೇಸ್ನ ಇಲ್ಲಿ ಕೊಡಲಾಗಿರುತ್ತೆ. ಹಾಗಾಗಿ ತಡ ಮಾಡದೆ ತಾವು ಇಲ್ಲಿ ನಿಗದಿಪಡಿಸಿರ್ತಕ್ಕಂಥ ಈ ದಿನಾಂಕದ ಒಳಗೆ ತಾವು ಅರ್ಜಿಯನ್ನು ಸಲ್ಲಿಸಿ ಈ ಹುದ್ದೆಗಳನ್ನು ಪಡಿಬೋದು ಸ್ನೇಹಿತರೆ. ನಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.